which is finely refined. Sanskritam nama samyak kritam. So only I had told to Ajay that it should not be told as Sanskrit, it should be told as Sanskrit, because each and every word in Sanskritam has got a meaning. No word is there in this language without a meaning, and no akshara is there without a meaning. Such is the greatness of this language. If you see English language, if you just ask as to what is the root for any word that is there in that language, you might be able to say that this word has evolved from Latin or from Greek, but you might not be able to say as to why this word is called so. Why sun is called as sun? Why tree is called as tree? Why house is called as house? But in Sanskritam, you see each and every word is having a meaning. Sanskritam nama samyak kritam. Sun is called as Suryaha. Sun is called as Kapihi. There are enormous synonyms in a big book called as Amarakosha. You can get enormous of synonyms in that for one word itself. If we take the word as Kapihi, do you know why Kapihi is Suryaha? You all know that Kapi means monkey. Sir, ಏನು ಸರ್ ಕಪಿ ಅಂದರೆ ಕೋತಿ, ನೀವು ಹೋಗಿ ಸೂರ್ಯನ ಕಪಿ ಅಂತ ಹೇಳ್ತಿರಲ್ಲ. Actually, there is another meaning for that. In Sanskritam, kam means water. Kam pibati ityarthe kapihi. It is not English kam. It is Sanskrit kam. Kam means water. Kam pibati. Surya Bhagavan would partake water from Samudra. And it is only because of him we are able to get good rains. Shri Krishna says in Gita, Annad bhavanti bhutani parjanyad annasambhavaha yajnad bhavati parjanyo yajnah karma samudbhavaha. It is only from that parjanya we get food. And for that parjanya to come, Surya Bhagavan is the main cause. Henceforth he is called as Kapihi. This Desha is called as Bharata. Bha means shine. The one who are always there with a cling of the true effulgence called as wisdom are called as Bharatiyaha. Bha andre kanti anta artha, rata anta ಹೇಳಿದ್ರೆ ಅದರಲ್ಲಿ ಆಸಕ್ತಿ ಉಳ್ಳಂತದ್ದು ಅಂತ ಅರ್ಥ. ಯಾವ ಪ್ರಾಂತ, ಯಾವ ದೇಶ ಸದಾಕಾಲ ಆ ಒಂದು ಜ್ಞಾನದ ಭಾಸದಲ್ಲೇ ರತಿಯನ್ನು ಹೊಂದಿದೆಯೋ ಅಂತಹ ಒಂದು ಭೂಮಿಗೆ ಭಾರತ ಭೂಮಿ ಎಂಬುದಾಗಿ ಹೆಸರು. ಅಶೋಕ್ ಸರ್ ಹೆಸರು ಅಶೋಕಃ, ಶೋಕರಹಿತಃ ಇತ್ಯರ್ಥೆ ಅಶೋಕಃ, ಶೋಕವೇ ಇಲ್ಲದೆ ಇರತಕ್ಕಂಥವರು ಅಂತ ಅರ್ಥ. ಅದೇ ರೀತಿ ಕೃಷ್ಣಸ್ವಾಮಿ ಅಂತ ಹೇಳಿದ್ರೆ ಯಾರು ಶ್ರೀಕೃಷ್ಣನಾಗಿ ಎಲ್ಲರನ್ನೂ ಆಕರ್ಷಿಸ್ತಾ, ಅಂದ್ರೆ ಕೃಷ್ಣ ಅನ್ನೋದಕ್ಕೆ ಅರ್ಥ ಅದು ಕರ್ಷಯತಿ ಇತ್ಯರ್ಥೆ ಕೃಷ್ಣ, ಅಂದ್ರೆ ಎಲ್ಲರನ್ನೂ ಆಕರ್ಷಣೆ ಮಾಡತಕ್ಕಂಥವ ಕೃಷ್ಣ ಅಂತ ಅರ್ಥ. ಅದಕ್ಕೆ ನಾರಾಯಣೀಯದಲ್ಲಿ ಹೇಳ್ತಾರೆ, ಕೃಷಿ ಧಾತು ನಕಾರಾಭ್ಯ ಸತ್ತಾನಂದಾತ್ಮತಾಂ ಕಿಲಾಭಿಲಪತಿ ಜಗದಘ ಕರ್ಷಿತ್ವಂ ತ್ವಾಂ ಕೃಷ್ಣನಾಮ ತೇವ್ಯತನೋತ್ ಅಂತ ಹೇಳಿ ಗರ್ಗ ಮಹರ್ಷಿಗಳು ವಸುದೇವನ ಒಂದು ಸತ್ಪ್ರಾರ್ಥನೆಯ ಮೇರೆಗೆ ಆ ಒಂದು ನಂದಗೋಕುಲಕ್ಕೆ ಹೋದಾಗ ಅವರಿರತಕ್ಕಂಥ ಆಕರ್ಷಣೀಯವಾಗಿರತಕ್ಕಂಥ ಗುಣವನ್ನ ಕೊಂಡು ಕೃಷ್ಣ ಎಂಬತಕ್ಕಂಥ ನಾಮಕರಣವನ್ನ ಮಾಡಿದ್ರು. ಅಂತಹ ಒಂದು ಕೃಷ್ಣ ಎಲ್ಲರಿಗೂ ಸ್ವಾಮಿ ಅಲ್ವಾ, ಅದೇ ಗೀತೆಯ ಮುಖಾಂತರ ಲೋಕಕ್ಕೆ ಜಗದ್ಗುರುವಾದ ಅಲ್ವಾ, ಆ ಕಾರಣ ಅವನಿಗೆ ಕೃಷ್ಣಸ್ವಾಮಿ ಅಂತ ಹೆಸರು. ಅದನ್ನೇ ಅರ್ಥ. ಯಾರಿಗೆ ನೇತ್ರವೇ ಮಣಿಯಂತೆ ಭಾಸಮಾನವಾಗಿದೆಯೋ ಅವರು ನೇತ್ರಾಮಣಿ ಅಂತ ಅರ್ಥ. ಯಾರನ್ನ ಜಯಿಸೋದಕ್ಕಾಗುವುದಿಲ್ವೋ ಅವರ ಅಜಯ ಅಂತ ಅರ್ಥ. ಹಾಗೆ ನಿಮ್ಮ ಎಲ್ಲರ ನಾಮಗಳಿಗೂ ಅರ್ಥ ಇದೆ, ಎಲ್ಲರ ಹೆಸರುಗಳಿಗೂ ಅರ್ಥ ಇದೆ. ಅಂಥದ್ದು ಸಂಸ್ಕೃತ. ಒಂದು ವೃಕ್ಷವನ್ನ ತಗೊಂಡ್ರು ಕೂಡ ಆ ಒಂದು ವೃಕ್ಷಕ್ಕೆ ಪಾದಪಹ ಎಂಬತಕ್ಕಂತಹ ಒಂದು ಅರ್ಥ. ನಾನು ಇತ್ತೀಚೆಗೆ ತಾನೇ ಸಂಸ್ಕೃತ ದಿನದಂದು, ಅಂದ್ರೆ ಶ್ರಾವಣ ಶುದ್ಧ ಪೂರ್ಣಿಮೆ ಎಂಬುದನ್ನ ಸಂಸ್ಕೃತ ದಿನ ಎಂಬುದಾಗಿ ಆಚರಣೆ ಮಾಡ್ತಾರೆ. ಶ್ರಾವಣ ಪೂರ್ಣಿಮಾ, ಶುದ್ಧ ಪೂರ್ಣಿಮಾ ಆದ್ರೂ ಅದು ಎಂದೂ ಕೂಡ ಸಂಪೂರ್ಣವಾಗಿರತಕ್ಕಂಥದ್ದೇ, ಆ ಕಾರಣ ಪೂರ್ಣಿಮಾ ಅಂತಾನೆ ಕರಿಬೇಕು. ಶ್ರಾವಣ ಪೂರ್ಣಿಮಾ ದಿನದಂದು ಸಂಸ್ಕೃತ ದಿನದ ಆಚರಣೆ. ಯಾಕಂದ್ರೆ ಶ್ರಾವಣ ಪೂರ್ಣಿಮಾ ಉಪಕರ್ಮದ ದಿನ. ಉಪ ಅಂತ ಹೇಳಿದ್ರೆ ಹತ್ರ, ಅಂದ್ರೆ ಆಚಾರ್ಯರ ಸಮೀಪದಲ್ಲಿ, ಗುರುಗಳ ಸಮೀಪದಲ್ಲಿ ಕುಳಿತು ಮಾಡತಕ್ಕಂತಹ ಕ್ರಿಯೆಗೆ ಉಪಕರ್ಮ ಅಂತ ಹೆಸರು. ಅಂದ್ರೆ ಅಂದಿನಿಂದ ಹೊಸದಾಗಿ ಮತ್ತೆ ವೇದಾಧ್ಯಯನವನ್ನ, ಶಾಸ್ತ್ರಾಧ್ಯಯನವನ್ನ ಎಲ್ಲರೂ ಕೂಡ ಪ್ರಾರಂಭ ಮಾಡ್ತಾರೆ. ಆ ಕಾರಣ ಅದಕ್ಕೆ ಮೂಲ ಸಂಸ್ಕೃತ. ಆ ಕಾರಣ ಅಂತಹ ದಿನವನ್ನ ನಾವು ಸಂಸ್ಕೃತ ದಿನವಾಗಿ
ಸದಾ ಇಟ್ಟರೆ ಅದು ತುಂಬಾ ಪ್ರಶಸ್ತವಾಗಿರುತ್ತೆ ಎಂಬತಕ್ಕಂತಹ ಕಾರಣದಿಂದ ಶ್ರಾವಣ ಪೂರ್ಣಿಮಾ ದಿನವನ್ನ ಸಂಸ್ಕೃತ ದಿನ ಎಂಬುದಾಗಿ ಇಟ್ಟು ಆ ಶ್ರಾವಣ ಪೂರ್ಣಿಮಾ ದಿನದಿಂದ ನಮ್ಮ ಬಸವನಗುಡಿ ರಾಮಕೃಷ್ಣ ಮಠಕ್ಕೆ ಹೋದಂತಹ ಸಮಯದಲ್ಲಿ ನಾನು ಇದರ ಬಗ್ಗೆ ಮಾತಾಡ್ತಾ ಇದನ್ನೇ ಹೇಳ್ತಾ ಇದ್ದೆ. ವೃಕ್ಷಕ್ಕೆ ಪಾದಪಹ ಎಂಬುದಾಗಿ ಹೆಸರು. ಇನ್ ಇಂಗ್ಲಿಷ್ ಇಫ್ ಯು ಆಸ್ಕ್ ವೈ ಟ್ರೀ ಇಸ್ ಕಾಲ್ಡ್ ಎಸ್ ಟ್ರೀ, you might be able to get at least from where this word tree has come. But why tree is called as tree? Sir, we do not have any kind of answer. Even if you refer Oxford's dictionary, Webster's dictionary, you might not be able to get the right answer for that. But in Sanskritam, there is an answer. It is called as Padapaha. And I have taken only one synonym. There are n number of synonyms. I have just taken only one synonym. Padapaha anta tagoli. ಯಾಕೆ ಪಾದಪಹ ಅಂತ ಹೆಸರು ಬಂತು? ಪಾದೈಹಿ ಪಿಬತಿ ಇತ್ಯರ್ಥೆ ಪಾದಪಹ. ಅಂದ್ರೆ ಒಂದು ವೃಕ್ಷಕ್ಕೆ ಅದರ ಬೇರೆ ಕಾಲುಗಳು, ಅದರ ಕಾಲುಗಳಿಂದ ನೀರನ್ನ ಕುಡಿದು ಸಂಪುಷ್ಟಿಯಾಗಿರುತ್ತೆ. ಆ ಕಾರಣ ಆ ಒಂದು ವೃಕ್ಷಕ್ಕೆ ಪಾದಪಹ ಎಂಬುದಾಗಿ ಹೆಸರು. ಹೀಗೆ ಎಷ್ಟು ಪದಗಳು ಸಂಸ್ಕೃತದಲ್ಲಿ, ಅನೇಕ ಪದಗಳು ಒಂದೊಂದು ಅಕ್ಷರಕ್ಕೂ ಅರ್ಥ. ಅಕ್ಷರಂ ಎಂಬತಕ್ಕಂಥ ಒಂದು ಪದವನ್ನು ತಗೊಳ್ಳಿ. ವೈ ಆಲ್ಫಾಬೆಟ್ ಇಸ್ ಕಾಲ್ಡ್ ಎಸ್ ಆಲ್ಫಾಬೆಟ್ ಇನ್ ಇಂಗ್ಲಿಷ್, ಬಟ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಅಕ್ಷರಂ ಇನ್ ಸಂಸ್ಕೃತಂ. ನ ಕ್ಷರತಿ, ಅದು ಎಂದಿಗೂ ನಾಶವನ್ನ ಹೊಂದೋದಿಲ್ಲ. ಇಟ್ ವೋಂಟ್ ಗೆಟ್ ವ್ಯಾಂಕ್ವಿಶ್ಡ್ ಎವರ್. Henceforth it is called as action. Thus is the greatness of this language. Each and every letter, each and every word is there with a specific magnificent meaning. That is the greatness of this language. ಈ ಒಂದು ಭಾಷೆಯ ಕಲಿಕೆ ನಮಗೆ ಏನನ್ನ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲು ನಾಲಿಗೆ ಸ್ಪಷ್ಟತೆಯನ್ನು ಕೊಡುತ್ತೆ. ನಾವು ಮಾತಾಡತಕ್ಕಂಥದ್ದು ಸ್ಪಷ್ಟವಾಗತ್ತೆ, ನಾವು ಮಾತಾಡತಕ್ಕಂಥದ್ದು ಎಲ್ಲರ ಮನಮುಟ್ಟುವಂತೆ ಆಗತ್ತೆ. ಅಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನ ಸಂಸ್ಕೃತ ಭಾಷೆ ಕೊಡುತ್ತೆ ಎಂಬುದರಲ್ಲಿ ಲೇಷ ಮಾತ್ರವಾದಂತಹ ಸಂದೇಹವೂ ಇಲ್ಲ. ಆಮೇಲೆ ಅದರಲ್ಲಿರತಕ್ಕಂತಹ ಅಕ್ಷರಗಳನ್ನ ನಾವು ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಕ, ಖ, ಚ, ಛ, ಠ, ಥ, ಫ. ನಾವು ಅದನ್ನ ಹಾಗೆ ಉಚ್ಚಾರಣೆ ಮಾಡಬೇಕು. ಯಾಕಂದ್ರೆ ಈ ಭಾಷೆ ಇಂಥದ್ದು ಅಂತ ಹೇಳಿದ್ರೆ, ಏಕಸ್ಯ ಅಕ್ಷರಸ್ಯ ವ್ಯತ್ಯಯಮಪಿ ನ ಸಹತೆ ಎಂ ಭಾಷಾ. ಒಂದು ಅಕ್ಷರದ ವ್ಯತ್ಯಾಸವನ್ನು ಸಹಿಸೋದಿಲ್ಲ ಈ ಭಾಷೆ. ವ್ಯಾಕರಣದ ಬಗ್ಗೆ ಹೇಳುವಾಗ ಹೇಳ್ತಾರೆ, ಸಕಲಃ ಶಕಲೋ ಮಾಭೂತ್, ಸ್ವಜನಃ ಶ್ವಜನಃ, ಸಕೃತ್ ಶಕೃತ್ ಅಂತ ಹೇಳಿ. ಇವಾಗ ನಾನೊಂದು ಒಂದು ಚಿಕ್ಕ ವಾಕ್ಯವನ್ನ ಮಾಡ್ತೀನಿ. ಸಕಲಾಹ ತ್ರಾಗಚ್ಚಂತು ಅಂತೀನಿ. ಸಕಲಾಹ ತ್ರಾಗಚ್ಚಂತು ಅಂದ್ರೆ ಎಲ್ರೂ ಇಲ್ಲಿಗೆ ಬನ್ನಿ ಅಂತ ಅರ್ಥ. ಸಕಲಾಹ ಅನ್ನೋದಕ್ಕೆ ನನ್ನ ನಾಲಿಗೆ ತಪ್ಪಿ ಶಕಲಾಹ ತ್ರಾಗಚ್ಚಂತು ಅಂತ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಶಕಲಹ ಅಂದ್ರೆ ಬೆರಣಿ, ಕೌಡಂಗ್. ಓ ಕೌಡಂಗ್ಸ್ ಕಮ್ ಹಿಯರ್. ಶಕಲಹ ಅಂತ ಆಗ್ಬಿಟ್ರೆ ಹೀಗಾಗ್ಬಿಡತ್ತೆ. ಶಕೃತ್ ಅಂತ ಹೇಳಿದ್ರೆ ಇಂದ್ರ ಅಂತ ಅರ್ಥ. ಸಕೃತ್ ಅಂತ ಹೇಳಿದ್ರೆ ಒಮ್ಮೆ ಅಂತ ಅರ್ಥ. ಸ್ವಜನಃ ಅಂತ ಹೇಳಿದ್ರೆ ನಮ್ಮವರು ಅಂತ ಅರ್ಥ. ಶ್ವಜನಃ ಅಂದ್ರೆ ಶತ್ರುಗಳು ಅಂತ ಅರ್ಥ. ಅರಿಹಿ ಅಂದ್ರೆ ಶತ್ರು. ಹರಿಹಿ ಅಂದ್ರೆ ನಾರಾಯಣ. ಹರಿಹಿ ಅಂದ್ರೆ ಸಿಂಹ. ಹರಿಹಿ ಅಂದ್ರೆ ಕೋತಿ. ಇಷ್ಟೆಲ್ಲ ಅರ್ಥಗಳಿದೆ. ಅವರ ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಹಾಗೂ ಅದನ್ನು ನಾವು ಹೇಳತಕ್ಕಂತಹ ಒಂದು ವಿಧಾನ ಅದು ತುಂಬಾ ಸೌಷ್ಠವತೆಯೊಂದಿಗೆ ಕೂಡಿರತಕ್ಕಂತಹ ಭಾಷೆ ಸಂಸ್ಕೃತ ಭಾಷೆ. ಆಮೇಲೆ ಒಂದು ವಾಕ್ಯವನ್ನ ತಗೊಳ್ಳಿ. ಆ ಒಂದು ವಾಕ್ಯವನ್ನ ನೀವು ಹೇಗೆ ಮಾಡಿದ್ರೂ ಸಹ ಅದು ಒಂದೇ ಅರ್ಥವನ್ನೇ ಕೊಡುತ್ತೆ. ಶಿವಃ ಸುಂದರಂ ನೃತ್ಯತಿ. ಶಿವಃ ಸುಂದರಂ ನೃತ್ಯತಿ. ಶಿವನು ಸುಂದರವಾಗಿ ನರ್ತನವನ್ನು ಮಾಡುತ್ತಾನೆ ಅನ್ನೋದು. ಶಿವಃ ಸುಂದರಂ ನೃತ್ಯತಿ. ಶಿವ ಡ್ಯಾನ್ಸಸ್ ಬ್ಯೂಟಿಫುಲಿ. ಶಿವಃ ಸುಂದರಂ ನೃತ್ಯತಿ ಅನ್ನೋದನ್ನ ನೃತ್ಯತಿ ಸುಂದರಂ ಶಿವಃ, ಸುಂದರಂ ನೃತ್ಯತಿ ಶಿವಃ. ದಿಸ್ ಇಸ್ ದೇರ್ ಇನ್ ಆಕ್ಟಿವ್ ವಾಯ್ಸ್. ಇನ್ ಪ್ಯಾಸಿವ್ ವಾಯ್ಸ್, ಶಿವೇನ ಸುಂದರಂ ನೃತ್ಯತೆ. ನೃತ್ಯತೆ ಸುಂದರಂ ಶಿವೇನ. ಸುಂದರಂ ನೃತ್ಯತೆ ಶಿವೇನ. However you place, the meaning is same. But in English, Shiva dances beautifully. Dances Shiva beautifully. Beautifully dances Shiva. Ramah shalam gacchati. Rama goes to school. Ramah shalam gacchati. Shalam gacchati Ramah. Gacchati shalam Ramah. However you place the same meaning. Rama goes to school. School goes to Rama. There ಹೇಗಿರುತ್ತೆ? Goes to school Rama. ಬರೋದಿಲ್ಲ. ಸಂಸ್ಕೃತದಲ್ಲಿ this is possible. In n number of ways you can arrange. Of course, in mathematics, there is something that is called as permutation. So we are having three words. We are having three ways of arranging it. So 3 into 2 into 1, 6 ways of arranging one sentence. That is possible in this great language. And it is only because of this we are able to have
ವೆರಿ ಹ್ಯೂಜ್ ಗ್ರ್ಯಾಂಡ್ಯೂರ್ ಇನ್ ದಿಸ್ ಲಿಟ್ರೇಚರ್. ಎಲ್ಲ ರೀತಿಯಲ್ಲೂ ಕೂಡ ನೀವು ಸಂಸ್ಕೃತದಲ್ಲಿ ರಚನೆ ಮಾಡಬಹುದು ಎಂಬುದಕ್ಕೆ ಮುಖ್ಯವಾದಂತಹ ಒಂದು ಅಡಿಪಾಯ ಬೇಸ್ ಇದೆಯಲ್ಲ ಅದು ಇದು. ವೈದಿಕ ಸಾಹಿತ್ಯದಿಂದ ಹಿಡಿದು ನಾವು ನೋಡಿದ್ರೆ ವೇದಗಳು, ಶಿಕ್ಷಾ, ಜ್ಯೋತಿಷಂ, ನಿರುಕ್ತಂ, ಕಲ್ಪಃ, ಛಂದಸ್, ವ್ಯಾಕರಣ ಎಂಬತಕ್ಕಂತಹ ವೇದಾಂಗಗಳು, ಅದೇ ರೀತಿ ರಾಮಾಯಣ, ಮಹಾಭಾರತ, ಅದೇ 18 ಪುರಾಣಗಳು, 18 ಉಪಪುರಾಣಗಳು, 18 ಉಪಪುರಾಣಗಳು, ಸ್ಮೃತಿ ಗ್ರಂಥಗಳು, ದರ್ಶನಶಾಸ್ತ್ರಗಳು, ನ್ಯಾಯಶಾಸ್ತ್ರ, ವ್ಯಾಕರಣಶಾಸ್ತ್ರ. ನಾವಿದನ್ನ ಬಿಟ್ಟು ನಾವಿನ್ನ ಸ್ವಲ್ಪ ವಿಜ್ಞಾನದ ಕಡೆಗೆ ಹೋದರೆ ಭೂತಶಾಸ್ತ್ರ, ಭೌತಿಕ ಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ ಹೇರಳವಾಗಿದೆ. ಇಟ್ ಇಸ್ ಲೈಕ್ ಅ ಬಿಗ್ ಸಮುದ್ರ. What should I pick now in order to say about the greatness of Sanskritam is a big question mark to myself. Okay, at least to some extent if I say something, ಅಂದ್ರೆ ಇವಾಗ ಒಂದು ಪಾತ್ರೆಯಲ್ಲಿ ಅನ್ನ ಪೂರ್ಣವಾಗಿ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಪಾತ್ರೆಯಲ್ಲಿರತಕ್ಕಂಥ ಒಂದೊಂದು ಅಗಳನ್ನು ಕೂಡ ತೆಗೆದು ನೋಡ್ಬೇಕಾಗಿರ್ತಕ್ಕಂಥ ಅವಶ್ಯಕ. ಒಂದು ಅಗಳನ್ನ ತೆಗೆದು ನೋಡಿದ್ರೆ ಓಹೋ ಇದು ಬೆಂದಿದೆ ಅಂತ ಹೇಳಿದ್ರೆ ಆ ಒಂದು ಪಾತ್ರೆಯಲ್ಲಿರತಕ್ಕಂಥ ಪೂರ್ತಿ ಅನ್ನವು ಬೆಂದಿದೆ ಅಂತ ಹೇಳಿ ಹೇಗಾಗುತ್ತೋ ಹಾಗೇನೋ ಸ್ವಲ್ಪವನ್ನಾದ್ರೂ ನಿಮ್ಮ ಮುಂದೆ ಹೇಳಿದ್ರೆ ಅದರ ಮುಖಾಂತರ ಸಂಸ್ಕೃತದ ಮಹತ್ವ ಇಂಥದ್ದು ಅನ್ನೋದು ಅರ್ಥ ಆಗುತ್ತೆ ಎಂಬುದಕ್ಕಾಗಿ ಸ್ವಲ್ಪ ಹೇಳೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ. ಅದನ್ನು ಕೂಡ ಇಂಟ್ರೊಡಕ್ಟರಿ ರೀತಿಯಲ್ಲಿ, ಉಪೋದ್ಘಾತದ ರೀತಿಯಲ್ಲಿ ಮಾಡತಕ್ಕಂಥ ಚಿಕ್ಕ ಪ್ರಯತ್ನವೇ ಇದು. ನೀವು ಈ ಒಂದು ಸಂಸ್ಕೃತದ ಗದ್ಯ ಕಾವ್ಯವನ್ನು ತಗೊಳ್ಳಿ, ಪದ್ಯ ಕಾವ್ಯವನ್ನು ತಗೊಳ್ಳಿ, ಚಂಪು ಕಾವ್ಯವನ್ನು ತಗೊಳ್ಳಿ, ನಾಟಕ ಸಾಹಿತ್ಯವನ್ನು ತಗೊಳ್ಳಿ, ಎಲ್ಲದರಲ್ಲಿರತಕ್ಕಂತಹ ಆ ಒಂದು ಸೌಷ್ಠವತೆ, ಚಮತ್ಕಾರ ಅದು ನಮ್ಮನ್ನ ದಿಗ್ಭ್ರಮೆ ಮಾಡಿಸುತ್ತೆ. ಒಂದು ಗದ್ಯವನ್ನು ತಗೊಳ್ಳಿ, ರಾಮಾಯಣವನ್ನ ವೇದಾಂತ ದೇಶಿಕರು ಎಂಬತಕ್ಕಂಥವರು ಸರಳವಾಗಿರತಕ್ಕಂಥ ವಾಕ್ಯಗಳಿಂದ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಇನ್ ದ ಫಾರ್ಮ್ ಆಫ್ ಅ ಪ್ರೋಸ್, ಇಟ್ ಇಸ್ ಬೀಂಗ್ ಬ್ರಾಟ್ ಇನ್ ದ ಫಾರ್ಮ್ ಆಫ್ ಅ ಪ್ರೋಸ್. ಜಯ ಜಯ ಮಹಾವೀರ ಮಹಾಧೀರ ಧೌರೇಯ ದೇವಾಸುರ ಸಮರ ಸಮಯ ಸಮುರಿತ ನಿಖಿಲ ನಿರ್ಧಾರತೆ ನಿರವಧಿಕ ಮಾಹಾತ್ಮ್ಯ ದಶವದನ ದಮಿತ ದೈವತ ಪರಿಷದಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದಧಿಪತಿ ರಣ ಸಹಚರಣ ಚತುರ ದಶರಥ ಚರಮ ಋಣ ವಿಮೋಚನ ಕೋಸಲ ಸುತ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಲಿ ಗೋಪಾಯಿತ ಕೌಶಿಕಾದ್ವರ ರಣಾಧ್ವರ ದುರ್ಯಭವ್ಯ ದಿವ್ಯಾಸ್ತ್ರ ವೃಂದ ವಂದಿತ ಪ್ರಣತ ಜನ ವಿಮಥನ ದುರ್ಲಲಿತ ದೌರ್ಲಲಿತ ತನುತರ ವಿಷಕ ವಿತಾಡನ ವಿಘಟಿತ ವಿಷರಾರು ಶರಾರು ತಾಟಕ ತಾಟಕೇಯ. ಹೀಗೆ ರಾಮಾಯಣ ಅಂದ್ರೆ ರಾಮಾಯಣ ದ ಫಾರ್ಮ್ ಆಫ್ ಗದ್ಯ. ಅದೇ ರೀತಿ ಒಂದು ದೊಡ್ಡ ಚೂರ್ಣಿಕೆ ಇದೆ, ಶ್ರೀವಿದ್ಯಾ ಚೂರ್ಣಿಕ. ಅದರಲ್ಲಿ ಆ ಒಂದು ಕ್ಷೇತ್ರ ಹೇಗಿದೆ, ಶ್ರೀಮತ್ ಕಮಲಾಪುರ ಕನಕಧರ ಧರವರ ನಿರುಪಮ ಪರಮ ಪಾವನ ಮನೋಹರ ಪ್ರಾಂತ್ಯೈ ಸರಸಿಜೋದ್ಭವ ವಿಶ್ವಂ ವರಾಮರ ವರ್ಗ ನರ್ಗಲ ಸಸಂಭ್ರಮ ಕುಂಭಾನುಕುಂಭ ನಿರಂತರ ಪಠ್ಯಮಾನ ನಿಖಿಲ ನಿಗಮಾಗಮ ಶಾಸ್ತ್ರ ಪುರಾಣೇತಿಹಾಸ ಕಥಾ ನಿರ್ಮಲ ಜ್ಞಾನಾದ ಸಮಾಕ್ರಾಂತೆ ತತ್ರ ಪ್ರವರ್ಧಿತ ಮಂದಾರ ಮಾಯೂರ ಮಾಲೂರ ಕರ್ಣಿಕಾರ ಸಿಂಧುವಾರ ಖರ್ಜುವಾರ ಕೋವಿದಾರ ಜಂಬೂ ನಿಂಬ ಕದಂಬೋ ದುಂಬರ ಸಾಲ ಸಾಲ ತಮಾಲ ತಕ್ಕೋಲ ಹಿಂತಾಲ ನಾರಿಕೇಳ ಕದಳಿ ಕಮುಕ ಮಾತುಲುಂಗ ನಾರಂಗ ಲವಂಗ ಬದರಿ ಚಂಪಕ ಶೋಕ ಪುನ್ನಾಗ ಕುರುವಕ ಮರುವಕ ಖೇರ ದ್ರಾಕ್ಷ ಮಲ್ಲಿಕಾ ಮಾಲತಿ ಮಾಧವಿ ಲತಾ ಶೋಭಾಯಮಾನ ಪುಷ್ಪಿತ ಫಲಿತ ಲಲಿತ ವಿವಿಧ ವನತರು ವಾಟಿಕಾ ಮಧ್ಯಪ್ರದೇಶೇ. ಬರೀ ಒಂದೇ ವಾಕ್ಯ ಆಯ್ತು. ಈ ಒಂದು ವಾಕ್ಯದಲ್ಲಿ ಒಂದು ಗಂಗಾ ನದಿಯ ಪ್ರವಾಹದಂತೆ ಹರಿಯತಕ್ಕಂತಹ ಪದಗಳು. ಅದರಲ್ಲಿ ಇನ್ನ ಮುಂದೆ ಹಲವಾರು ದೇಶಗಳನ್ನು ಸೇರಿಸಿ ಒಂದೇ ವಾಕ್ಯ. ಸೇವಾರ್ಥಮಾಗತ ಅಂಗವಂಗ ಕಳಿಂಗ ಕಾಶ್ಮೀರ ಕಾಂಬೋಜ ಕಾಮರೂಪ ಸೌವೀರ ಸೌರಾಷ್ಟ್ರ ಮಹಾರಾಷ್ಟ್ರ ಖರ್ಜೂರ ಮಾಗದ ಮಾಳವ ಚೇರ ಚೋಳ ಪಾಂಡ್ಯ ಪಾಂಚಾಲ ಗೌಡ ಬ್ರಹ್ಮಣ ದ್ರವಿಡ ದ್ರಾವಿಡ ಘೋಟ ಲಾಟ ವರಾಟ ವಿರಾಟ ಮರಾಠ ಕರ್ನಾಟಕ ಆಂಧ್ರಕೋಣ ಭೋಜ ಗುರುಗಾಂಧಾರ ವಿದರ್ಭ ಬಾಕ್ಲಿಕ ಬರ್ಬರ ಕೇರಳ ಕೇಕಯ ಕೋಸಲ ಸೂರಸೇನ ಚೈವ ನಟೊಂಕಣ ಟಂಕಣ ಟೊಂಕಣ ಟೊಂಕಣ ತೊಂಕಣ ಮತ್ಸ್ಯ ಮಾದ ಸೈಂದ ಜುಲ್ಲೂಕ ಭೂಚಕ್ರಯೋಗ ನಿಷಾದ ಯೋಧ್ಯ ಮಿಥಿಲಾ ಸೈಂದ್ರಪುರ ರೂಟ್ ಷಟ್ಪಂಚಾಶತ್ ದೇಶಾರಿದೇಶ ಗಂಧರ್ವ ಹೇ ಶಾರವ ಗಂಧ ಸಿಂಧುರ ಭೀಟ್ಕಾರ ಶಕಟ ಕರಿಂಕಾರ ತಾಳ ಮದ್ದಳ ಧ್ವನಿ ಹ್ರೀಂಕಾರ ಬಲ ಚತುರಂಗ ಸಮೇತ ಜಿತರಾಜ ಸುರರಾಜ ರಾಜಾಧಿರಾಜ ಪುಂಖಾನುಪುಂಖ ಸಮೃದ್ಧ ಗಮನಾಗಮನ ಪ್ರಥಮ ಮಂಟಪ ಸನ್ನಿಧಾನೇ. ಆ ಎಲ್ಲಾ ದೇಶಗಳ ರಾಜರು ಕೂಡ ಆರಾಧನೆ ಮಾಡಿದ್ದಾರೆ. ಇದು ಗದ್ಯದಲ್ಲಿರತಕ್ಕಂತಹ ಮಹತ್ವ. ಅದೇ ರೀತಿ ನೀವೊಂದು ಪದ್ಯವನ್ನ ತಗೊಳ್ಳಿ. ಜಟಾಕಟಾಹ ಸಂಭ್ರಮ ಭ್ರಮನ್ನಿ ಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧೆ ಧಗದ್ 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 ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ. ಶಿವತಾಂಡವ ಕೇಳ್ತಾ ಇದ್ರೇನೆ ಶಿವನ ಮುಂದೆ ತಾಂಡವ ಆಡುವಂತಹ ಭಾವನೆ ಬಂದ್ಬಿಡುತ್ತೆ. ಶ್ರೀಕೃಷ್ಣನ ಒಂದು ರಾಸಲೀಲೆ
ಕೇಶಪಾಶಧೃತ ಪಿಂಚಿಕಾ ವಿತತಿ ಸಂಚಲನ್ ಮಕರ ಕುಂಡಲಂ ಹಾರಜಾಲವನ ಮಾಲಿಕಾ ಲಲಿತ ಮಂಗರಾ ಗಗನ ಸೌರಭಂ ಪೀತಚೇಲಧೃತ ಕಾಂಚಿ ಕಾಂಚಿತ ಉದಂ ಚದಂ ಶುಮಣಿನೂಪುರಂ ರಾಸಕೇಲಿ ಪರಿಭೂಷಿತಂ ತವ ಹಿ ರೂಪಮೀಶ ಕಲಯಾಮಹೇ. ಇದು ಶ್ರೀಕೃಷ್ಣ ರಾಸಕ್ರೀಡೆಯ ವರ್ಣನೆ. ಹೀಗೆ ಎಷ್ಟಿದೆ. ಐಸು ಮನಸ್ಸು 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 ಮನೋಹರ ಕಾಂತಿಯುತೆ ಶ್ರುತ ರಜನೀ 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 ಕರವಕ್ರವೃತೆ ಸುನಯನ ವಿಭ್ರಮರ ಭ್ರಮರ 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 ಭ್ರಮರಾಧಿಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈರಸುತೆ. ಒಂದೇ ಪದವನ್ನಿಟ್ಟು ಚಮತ್ಕಾರ. ಆಮೇಲೆ ಒಂದು ಪದ್ಯ, ಆ ಒಂದು ಪದ್ಯದ 3 ಪಾದಗಳಲ್ಲಿ ಪ್ರಶ್ನೆ, ಆ ಪದ್ಯದ ಕೊನೆಯ ಪಾದದಲ್ಲಿ ಅದಕ್ಕೆ ಉತ್ತರ. ಒಂದು ಚಿಕ್ಕ ಉದಾಹರಣೆ. ಕಸ್ತೂರಿ ಜಾಯತೆ ಕಸ್ಮಾತ್ ಕೋಹಂತಿ ಕರಿಣಾಂಕುಲಂ ಕಿಂ ಕುರ್ಯಾತ್ ಕಾತರೋ ಯುದ್ಧೆ ಮೃಗಾತ್ ಸಿಂಹ ಪಲಾಯತೆ. ಕಸ್ತೂರಿ ಎಲ್ಲಿಂದ ಸಿಗತ್ತೆ? ಮೃಗಾತ್. ಕಸ್ತೂರಿ ಎಂಬತಕ್ಕಂಥ ಜಿಂಕೆಯಿಂದಲೇ ಕಸ್ತೂರಿ ಸಿಗತ್ತೆ. ಅದರ ದೇಹದಲ್ಲಿ ಇರುತ್ತೆ, ಆದರೆ ಅದಕ್ಕೆ ಗೊತ್ತಾಗೋದಿಲ್ಲ. ಅದೆಲ್ಲ ಒಂದ್ ಕಡೆ ಬಿಟ್ಬಿಟ್ಟು ಹೋಗ್ಬಿಡುತ್ತೆ. ಆದರೆ ಅದನ್ನು ಒಬ್ಬ ವ್ಯಾಧ ತಗೊಳ್ತಾನೆ. ಕಸ್ತೂರಿ ಜಾಯತೆ ಕಸ್ಮಾತ್, ಆ ಒಂದು ಪದ್ಯದ ಕೊನೆಯ ಸಾಲಿನ ಪ್ರಥಮ ಪದ ಅದಕ್ಕೆ ಉತ್ತರ ಮೃಗಾತ್. ಕೋಹಂತಿ ಕರಿಣಾಂಕುಲ, ಯಾರು ಆನೆಗಳ ಸಮೂಹವನ್ನ ಕೊಲ್ಲುತ್ತಾರೆ, ಸಿಂಹ. ಆಮೇಲೆ ಅದಕ್ಕೂ ಕೊನೆಯಲ್ಲಿ ಕಿಂ ಕುರ್ಯಾತ್ ಕಾತರೋ ಯುದ್ಧೆ, ಒಬ್ಬಾತ ಕಾತರನು ಅಂದ್ರೆ ಹೇಳಿ ಏನ್ ಮಾಡ್ತಾನೆ ಯುದ್ಧದಲ್ಲಿ, ಅಲ್ಲಿಂದ ಓಡೋಗ್ಬಿಡ್ತಾನೆ. ಆ ಒಂದು ಪದ್ಯದ ಕೊನೆಯ ಸಾಲ ನೋಡಿ, ಮೃಗಾತ್ ಸಿಂಹ ಪಲಾಯತೆ. ಇವಾಗ ಆ ಒಂದು ಪದ್ಯದ 3 ಪಾದಗಳಿಗೂ ನಮಗೆ 3 ಉತ್ತರ ಸಿಕ್ತು. ಅದೇ ರೀತಿ ಕೊನೆಯ ಸಾಲ ನೋಡಿದ್ರೆ ಮೃಗಾತ್ ಸಿಂಹ ಪಲಾಯತೆ, ಮೃಗವನ್ನ ನೋಡಿದ್ರೆ ಸಿಂಹ ಅಟ್ಟಿಸ್ಕೊಂಡು ಓಡುತ್ತೆ, ಅದು ಒಂದು ಅರ್ಥವಾಯಿತು. ಅದೇ ರೀತಿಯೇ ಇನ್ನೊಂದು ಪದ್ಯ, ಭೋಜನಾಂತೆ ಚ ಕಿಂ ಪಥ್ಯಂ ಜಯಂತ ಕಸ್ಯ ವೈ ಸುತಃ ಕಥಂ ವಿಷ್ಣು ಪದಂ ಪ್ರೋಕ್ತಂ ತಕ್ರಂ ಶಕ್ರಸ್ಯ ದುರ್ಲಭಂ. ಭೋಜನದ ಕೊನೆಯಲ್ಲಿ ಯಾವುದಪ್ಪ ಪಥ್ಯ ಅಂತ ಹೇಳಿದ್ರೆ ನೀರ್ಮಜ್ಜಿಗೆ, ಅಂದ್ರೆ ತಕ್ರ. ಭೋಜನಾಂತೆ ಚ ಕಿಂ ಪಥ್ಯಂ, ಆಯುರ್ವೇದವು ಅದನ್ನೇ ಹೇಳುತ್ತೆ, ನೀರ್ಮಜ್ಜಿಗೆಯನ್ನ ಚೆನ್ನಾಗಿ ಕುಡಿಬೇಕು ಅಂತ ಹೇಳಿ. ಅದು ಊಟದ ಕೊನೆಯಲ್ಲಿ ಭೋಜನಾಂತೆ ಚ ಕಿಂ ಪಥ್ಯಂ ಜಯಂತ ಕಸ್ಯ ವೈ ಸುತಃ, ಯಾರ ಮಗ ಜಯಂತ, ಶಕ್ರಸ್ಯ ಸುತಃ. ನಂತರ ಕಥಂ ವಿಷ್ಣು ಪದಂ ಪ್ರೋಕ್ತಂ, ಅಂದ್ರೆ ವಿಷ್ಣು ಪದವನ್ನು ಹೇಗೆ ಹೇಳಲ್ಪಟ್ಟಿದೆ, ದುರ್ಲಭಂ. ಆ ಒಂದು ಪದ್ಯದ ಕೊನೆಯ ಸಾಲನ್ನು ನೋಡಿ, ಆ ಸಾಲಿಗೂ ಅರ್ಥ ಇದೆ, ತಕ್ರಂ ಶಕ್ರಸ್ಯ ದುರ್ಲಭಂ, ನೀರ್ಮಜ್ಜಿಗೆ ಇಂದ್ರನಿಗೂ ಲಭ್ಯ ಇಲ್ಲ, ಆ ಕಾರಣ ಭೂಲೋಕದಲ್ಲೇ ಸಿಗತ್ತೆ. ಈ ಭೂಲೋಕದಲ್ಲಿ ಸಿಗತಕ್ಕಂತ ಅಮೃತ ಅಂದ್ರೆ ನೀರ್ಮಜ್ಜಿಗೆ, ಆ ಕಾರಣ ತಾವು ಅದನ್ನು ಕುಡಿದು ಸಂತೋಷವಾಗಿ ಜೀವನ ಮಾಡಿ ಅನ್ನೋದನ್ನ ಹೇಳೋದಕ್ಕೆ ಈ ರೀತಿ ಒಂದು ಪದ್ಯ. ಕಾಳಿದಾಸ ಭೋಜ ಮಹಾರಾಜನ ಆಸ್ಥಾನದಲ್ಲಿದ್ದಂತಹ ದೊಡ್ಡ ಕವಿ. ಹಲವಾರು ಕವಿಗಳಿದ್ರು, ಅದರಲ್ಲಿ ಕಾಳಿದಾಸ ಎಲ್ಲಾ ಕವಿಗಳಿಗೂ ಕೂಡ ಗುರು. ಹಿ ವಾಸ್ ದ ಗುರು ಆಫ್ ಆಲ್ ದ ಪೊಯಿಟ್ಸ್. ಸೊ ಒನ್ಸ್ ದಿಸ್ ಭೋಜರಾಜ ವುಡ್ ಗಿವ್ ಅ ಸಮಸ್ಯೆ, ಪ್ರಾಬ್ಲಮ್. ಸಮಸ್ಯೆ ಅಂತ ಹೇಳಿದ್ರೆ ಒಂದು ಪದ್ಯದ ಯಾವುದೋ ಒಂದು ಸಾಲನ್ನ ಹೇಳೋದು, ಆ ಒಂದು ಸಾಲಿನ ಮಿಕ್ಕ ಪಾದಗಳು ಏನಿರಬೇಕು ಅಥವಾ ಆ ಒಂದು ಪದ್ಯವನ್ನು ಹೇಗೆ ಪೂರ್ಣ ಮಾಡಬೇಕು ಎಂಬುದನ್ನು ಆಲೋಚನೆ ಮಾಡ್ಕೊಂಡು ಮಿಕ್ಕಿದ್ದನ್ನ ಪೂರ್ಣ ಮಾಡಬೇಕು. ಸರಿ, ಒಮ್ಮೆ ಸಮಸ್ಯೆ ಕೊಟ್ಟರು. ಇದನ್ನೇ ಇತರ ರಾಮಕೃಷ್ಣ ಮಠದಲ್ಲೂ ಕೂಡ ಹೇಳಿದ್ದೆ. ನಾನು ಒಂದು ಕೆಲವನ್ನ ಅದೇ ರೀತಿ ಹೇಳಿದ್ರೇನೆ ಎಲ್ರಿಗೂ ಕೂಡ ಅದರ ಒಂದು ಆಶ್ವಾಸನೆ ಬರುತ್ತೆ ಎಂಬುದಕ್ಕಾಗಿ ಮತ್ತೆ ಅಲ್ಲಿ ಹೇಳಿದಂತ ಒಂದು ಕೆಲ ಭಾಗಗಳನ್ನ ಹೇಳ್ತಾ ಇದ್ದೆ. ಅವಾಗ ಆ ಒಂದು ಸಮಸ್ಯೆಯಲ್ಲಿ ಏನಿರುತ್ತೆ ಅಂದ್ರೆ ಟಠಂ ಟಠಂ ಠಂ ಠಡಠಂ ಟಠಂ ಠಹ ಎಂಬತಕ್ಕಂಥ ಒಂದು ಭಾಗ. ಇದು ಬರೀ ಶಬ್ದ ಅಷ್ಟೇ. ಟಠಂ ಟಠಂ ಠಂ ಠಡಠಂ ಟಠಂ ಠಹ, ಈ ಶಬ್ದವನ್ನ ಇಟ್ಟು ಒಂದು ಪದ್ಯ ಮಾಡಬೇಕು ಅಂತಾನೆ. ಬರೀ ಶಬ್ದವನ್ನ ಇಟ್ಟು ಒಂದು ಪದ್ಯವನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ? ಅವಾಗ ಎಲ್ಲಾ ಕವಿಗಳು ಕೂಡ ತಲೆ ಕೆರ್ಕೊಳ್ತಾ ಇದ್ದಾರೆ, ಏನ್ ಮಾಡೋದಪ್ಪ, ಏನ್ ಮಾಡ ಟಟಂ ಟಟಂ ಟಂ ಟಡಟಂ ಟಟಂ ಠಹ, ಇದನ್ನ ಇಟ್ಟು ಏನ್ ಪದ್ಯ ಮಾಡೋದಕ್ಕಾಗತ್ತೆ? ಅವಾಗ ಕಾಳಿದಾಸರು ಆ ಕ್ಷಣದಲ್ಲಿ ತ್ರೇತಾಯುಗಕ್ಕೆ ಹೋದರು. ಶ್ರೀರಾಮನ ಪಟ್ಟಾಭಿಷೇಕ, ಶ್ರೀರಾಮನ ಒಂದು ಪಟ್ಟಾಭಿಷೇಕ ಘಟ್ಟ ಅವರ ಮನಸ್ಸಿಗೆ ಬಂತು. ಅವಾಗ ಅವರು ಹೇಳ್ತಾರೆ, ರಾಮಾಭಿಷೇಕೆ ಮದವಿಹ್ವಲಾಯಾಹ ಹಸ್ತಚ್ಯುತೋ ಹೇಮ ಘಟಸ್ತರುಣ್ಯಾಹ ಸೋಪಾನಮಾಸಾದ್ಯ ಕರೋತಿ ಶಬ್ದಂ ಠಠಂ ಟಠಂ ಠಂ ಠಠಂ ಟಠಂ ಠಹ. ಒಂದು ಪದ್ಯವೇ ಮುಗಿದೋಗ್ಬಿಡ್ತು. ಅಂದ್ರೆ ಆ ಒಂದು ಪದ್ಯದ ಅರ್ಥ ಏನು ಅಂತ ಹೇಳಿದ್ರೆ, ರಾಮನ ಪಟ್ಟಾಭಿಷೇಕವನ್ನ ನೋಡೋದಕ್ಕಾಗಿ ಅಯೋಧ್ಯ ನಗರಿಯಲ್ಲಿದ್ದಂತಹ ಒಂದು ಸ್ತ್ರೀಗೆ ತುಂಬಾ ಹಂಬಲಾಯಿತು. ಹಂಬಲ ಇರುವಂತಹ ಕಾರಣ ಮನೆಯ ಕಾರ್ಯವನ್ನ ಶೀಘ್ರವಾಗಿ ಮಾಡಿ ಮುಗಿಸ್ಕೊಂಡು ರಾಮನ ಒಂದು ಪಟ್ಟಾಭಿಷೇಕವನ್ನ ನೋಡಬೇಕು ಎಂಬತಕ್ಕಂಥ ಆಸೆಯೊಂದಿಗೆ ಶೀಘ್ರ ಕೆಲಸವನ್ನ ಮಾಡ್ತಾ ಇದ್ಲು.
ಶೀಘ್ರವಾಗಿ ಕೆಲಸ ಮಾಡುವಾಗ ನೀರನ್ನ ಸೇರಬೇಕಲ್ಲ ಬಾವಿಯಿಂದ. ಆಗಿನ ಕಾಲದಲ್ಲಿ ಬಾವಿಯಿಂದಲೇ ಸೇರ್ತಾ ಇದ್ರು. ಆಗ ನೀರನ್ನ ಸೇರೋದಕ್ಕಾಗಿ ಅವಳೊಂದು ಬಿಂದಿಗೆನ ಇಟ್ಕೊಂಡು ಹೋದ್ಲು. ಅಂತಹ ಆ ಒಂದು ಬಿಂದಿಗೆನ ಇಟ್ಕೊಂಡು ಹೋಗುವಾಗ ಶೀಘ್ರ ನಡೀತಾ ಇದ್ದಾಳೆ, ಸೋಪಾನದಿಂದ ಬರ್ತಾ ಇದ್ದಾಳೆ. ಶಿ ಇಸ್ ಜಸ್ಟ್ ಕ್ಲೈಂಬಿಂಗ್ ಡೌನ್ ಫ್ರಮ್ ದ ಫಸ್ಟ್ ಫ್ಲೋರ್. ಸೊ ವೆನ್ ಕಮಿಂಗ್ ಇನ್ ಆರ್ಡರ್ ಟು ಜಸ್ಟ್ ಫೆಚ್ ದ ವಾಟರ್, that bindige, that pot which was made out of loha metal that would fall down, it would have been made out of brass. ಆದರೆ ಅಲ್ಲಿ ಡಮಾರದ ಕೆಳಗಡೆ ಬೀಳುತ್ತೆ ಅದು. ಅದೊಂದು ಕಂಚಿನ ಕೊಡವಾಗೂ ಇರ್ಬೋದು ಅಥವಾ ಬರಾಸಿಂದ ಯಾವುದೋ ಒಂದು ಲೋಹದಿಂದ ಮಾಡಲ್ಪಟ್ಟಂತಹ ಒಂದು ಕೊಡ ಅಂತ ಇಟ್ಕೊಳ್ಳೋಣ. ಅದು ಹಾಗೆ ಬಿತ್ತಂತೆ. ಅದು ಬಿದ್ದಾಗ ಠಠಂ ಠಠಂ ಠಂ ಅದು ಬಿತ್ತು, ಸ್ವಲ್ಪ ಮೆಲ್ಲಕ್ಕೆ ಬಿತ್ತು, ಠಠಂ ಠಠಂ ಠಂ, ಆಮೇಲೆ ಶೀಘ್ರ ಉರುಳ್ಕೊಂಡು ಹೋಗ್ಬಿಡ್ತು, ಟಡಠಂ ಟಠಂ ಠಹ ಅಂತ ಹೇಳಿ ಒಂದು ಪದ್ಯವನ್ನೇ ಮುಗಿಸ್ತಾರೆ. ಇಷ್ಟು ಮಟ್ಟಕ್ಕೆ ಸಮುದ್ರತೆಯನ್ನು ನಾವು ಯಾವ ಭಾಷೆಯಲ್ಲಿ ಕಾಣೋದಕ್ಕೆ ಸಾಧ್ಯ? ಕಾಖಾ ಗಾಘ ಅಂತ ಒಂದು ಸಮಸ್ಯೆ ಕೊಡ್ತಾರೆ. ಕಾಖಾ ಗಾಘ ಇಟ್ಟು ಏನ್ ಮಾಡೋದಕ್ಕಾಗತ್ತೆ ಎಂಬುದಾಗಿ ಎಲ್ಲರೂ ಚಿಂತನೆ ಮಾಡ್ತಾ ಇರುವಾಗ ಕಾಳಿದಾಸ ಅವತ್ತಾನೆ ಆಸ್ಥಾನಕ್ಕೆ ನಡ್ಕೊಂಡು ಬರ್ತಾ ಇರುವಂತಹ ಸಮಯದಲ್ಲಿ ಒಂದು ಚಿಕ್ಕ ಬಾಲಿಕೆಯನ್ನು ನೋಡ್ತಾರೆ. ಆ ಒಂದು ಬಾಲಿಕೆಯ ಹಸ್ತದಲ್ಲಿ ಒಂದು ಅಲ್ಲೇ ತಾಳೆಗರಿ ಇರುತ್ತೆ. ಅವಾಗ ಬಾಲಿಕೆಯನ್ನು ನೋಡಿ ಕೇಳ್ತಾರೆ, ಅಮ್ಮ ನಿನ್ ಕೈಲಿ ತಾಳೆಗರಿ ಇದೆಯಾ, ನೀನ್ ಯಾರು? ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಪ್ರಶ್ನೆ, ಕಾ ತ್ವಂ ಬಾಲೆ, ಅಮ್ಮ ನೀನ್ ಯಾರು? ಅವಾಗ ಅದು ಹೇಳುತ್ತೆ, ಪುಟಾಣಿ ಹೇಳುತ್ತೆ, ಕಾಂಚನಮಾಲ. ಸರಿ, ಕಸ್ಯಾಹ ಪುತ್ರಿ, ಹೂಸ್ ಡಾಟರ್ ಆರ್ ಯು? ದಟ್ ಸ್ಮಾಲ್ ಕಿಡ್ ಸೇಸ್ ಕನಕಲತಾಯಾಹ. ಹಸ್ತೆ ಕಿಂತೆ, ವಾಟ್ ಆರ್ ಯು ಹ್ಯಾವಿಂಗ್ ಇನ್ ಯುವರ್ ಹ್ಯಾಂಡ್? ತಾಲಿಪತ್ರಂ. ಕಾವಾ ರೇಖಾ, ಕಾಖಾ ಗಾಘ. ಅಂದ್ರೆ ಆ ಒಂದು ಕಾಳಿಯ ವರಪ್ರಸಾದವನ್ನು ಪಡೆದಂಥವರಲ್ವಾ, ಕಾರಣ ಸಾಕ್ಷಾತ್ ದೇವಿಯೇ ಒಂದು ಪುಟಾಣಿ ಶಿಶುವಿನ ರೂಪದಲ್ಲಿ ಬಂದು ಕಾಳಿದಾಸನಿಗೆ ಅನುಗ್ರಹ ಮಾಡೋದೆಂಬುದಾಗಿಯೂ ಈ ಕಥೆ. ಅವರಿದರ ಮನಸ್ಸಲ್ಲಿ ಚಿಂತನೆ, ಇದು ಸಂಭಾಷಣೆಯ ರೀತಿಯಲ್ಲಿ ಆಗಿದ್ದು. ಆದ್ರೆ ಅವರಿದರ ಮನಸ್ಸಲ್ಲಿ ಚಿಂತನೆ ಮಾಡ್ಕೊಂಡು ಹೋಗ್ತಾರೆ ಬೋಧನ ಆಸ್ಥಾನಕ್ಕೆ. ಎಲ್ಲರೂ ಕಾಕಾಗಾಗ ಇಟ್ಟು ಏನ್ ಮಾಡೋದಕ್ಕೆ ಸಾಧ್ಯ ಎಂಬುದಾಗಿ ಯೋಚನೆ ಮಾಡ್ತಾರೆ. ಅವಾಗ ಇವ್ರು ಎದ್ದು ನಿಂತ್ಕೊಂಡು, ಕಾ ತ್ವಂಬಾಲೆ ಕಾಂಚನಮಾಲ ಕಸ್ಯಾಃ ಪುತ್ರಿ ಕನಕಲತಾಯ ಹಸ್ತೆ ಕಿಂತೆ ತಾಲಿ ಪತ್ರಂ ಕಾವಾ ರೇಖಾ ಕಾಖಾ ಗಾಘ. ಅಷ್ಟು ಮುಗಿದೇ ಹೋಗ್ಬಿಡ್ತು ಪದ್ಯ. ಇಷ್ಟು ಮಟ್ಟಕ್ಕೆ ಸೌಷ್ಠವತೆ ಅನ್ನು ಕೊಡತಕ್ಕಂತಹ ಭಾಷೆ. ಒಂದು ರಾಜನಿಗೆ ಅವನಿಗೆ ತಾನು ಎಂಬತಕ್ಕಂತ ಒಂದು ಅಹಂಕಾರ ಇತ್ತು. ಆ ಕಾರಣ ಒಂದು ಅಹಂಕಾರವನ್ನು ಕಡಿಮೆ ಮಾಡಿ, ಯಾಕಂದ್ರೆ ಯಾರಿದ್ರೂ ಕೂಡ ಎಂದೋ ಒಂದು ದಿನ ಈ ಒಂದು ಶರೀರವನ್ನ ಬಿಡಬೇಕಾಗಿರೋದೆಯಾ, ಇದು ಶಾಶ್ವತ ಅಲ್ಲ. ಶಾಶ್ವತವಾಗಿರತಕ್ಕಂಥ ವಸ್ತುವನ್ನು ನೆನೆದು ನೋಡೋದೇ ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂಬುದನ್ನು ಆ ಒಂದು ರಾಜನಿಗೂ ಹೇಳಬೇಕೆಂಬುದಕ್ಕಾಗಿ ಹೇ ರಾಜನ್ ಅಂತ ಹೇಳಿ ಒಂದು ಪದ್ಯವನ್ನು ಮಾಡ್ತಾರೆ. ಭಟ್ಟಿರ್ ನಷ್ಟ, ಭಾರವಿಶ್ಚಾಪಿ ನಷ್ಟ, ಭಿಕ್ಷುರ್ ನಷ್ಟ, ಭೀಮಸೇನೋಪಿ ನಷ್ಟ, ಭುಕ್ಕುಂಡೋಹಂ ಭೂಪತಿಸ್ತ್ವಂ ಚ ರಾಜನ್ ಬಭ್ರಾವಲ್ಯಾಂ ಅಂತಕ ಸನ್ನಿವಿಷ್ಟ. ಸ್ವಾಮಿ, ರಾಜ್ಯದಲ್ಲಿ ಭಟ್ಟಿ ಎಂಬತಕ್ಕಂತ ಒಂದು ಕವಿ ಇದ್ರು, ಅವರು ಶರೀರವನ್ನ ಬಿಟ್ರು. ಭಾರವಿ ಅಂತ ಒಂದು ಕವಿ ಇದ್ರು, ಅವರು ಶರೀರವನ್ನ ಬಿಟ್ರು. ಆಮೇಲೆ ಒಂದು ದೊಡ್ಡ ಕವಿ ಭಿಕ್ಷು ಅಂತ ಇಟ್ರು, ಅವರು ಶರೀರವನ್ನು ಬಿಟ್ರು. ಭೀಮಸೇನೋ ಶರೀರವನ್ನ ಬಿಟ್ಟ. ನನ್ನ ಹೆಸರು ಭುಕ್ಕುಂಡ, ನೀವು ಭೂಪತಿ. ಆ ಕಾರಣ ಹುಷಾರಾಗಿರಿ, ಬಬ್ಬಾ ಬಿಬ್ಬಿ ಅಂತ ಹೇಳಿ ನೋಡಿಕೊಂಡು ಆ ಯಮ ಒಬ್ಬೊಬ್ಬರನ್ನ ಕರ್ಕೊಂಡು ಹೋಗೋದ್ರಲ್ಲಿ ನಿಂತಿದ್ದಾನೆ. ಆ ಕಾರಣ ನಾನು ನನ್ನದು ಅಂತ ಹೇಳಿ ಅಹಂಕಾರ ಪಡಬೇಡಿ, ಇದು ಯಾವುದೂ ಶಾಶ್ವತ ಅಲ್ಲ. ಅದೇ ರೀತಿ ನಾವು ಸಂಸ್ಕೃತದ ಚಂಪು ಕಾವ್ಯಗಳನ್ನು ನೋಡಿದ್ರೆ, ಚಂಪು ಕಾವ್ಯ ಹೇಗಿರುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಪದ್ಯ ಸ್ವಲ್ಪ ಗದ್ಯ, ಸ್ವಲ್ಪ ಪದ್ಯ ಸ್ವಲ್ಪ ಗದ್ಯ, ಈ ಎರಡೂ ಸೇರಿರತಕ್ಕಂಥ ಚಮತ್ಕಾರ. ಅಂದ್ರೆ ಇಟ್ ಇಸ್ ಸೋ ವೆರಿ ರಿಥಮ್ಯಾಟಿಕ್ ಆಲ್ಸೋ. ಒಬ್ರು ಊತ್ತುಕಾಡು ವೆಂಕಟ ಸುಬ್ಬಯ್ಯ ಕವಿ ಅಂತ ಇದ್ರು. ಅವರು ಶ್ರೀಕೃಷ್ಣನ ಕಾಳಿಯ ನರ್ತನವನ್ನ ಜತಿ ಮತ್ತೆ ಅದೇ ಸಂಸ್ಕೃತ ವಾಕ್ಯಗಳು ಈ ಎರಡನ್ನ ಕೂಡ ಸೇರಿಸಿ ಮಾಡಿದ್ರೆ. ಯಾಕಂದ್ರೆ ಬೋಧರಾಜ ಹೇಳ್ತಾರೆ ಹೇಗಿರುತ್ತೆ ಚಂಪು ಕಾವ್ಯ ಅಂತ ಹೇಳಿದ್ರೆ, ಗದ್ಯಾನುಬಂಧ ರಸಮಿಶ್ರಿತ ಪದ್ಯ ಸೂಕ್ತಿ ಹೃದಯಾಹಿ ವಾದ್ಯ ಕಲೆಯ ಕಲಿತೇವ ಗೀತಿ. ಗದ್ಯ ಮತ್ತೆ ಪದ್ಯ ಸೇರಿದ್ರೆ, ಸಂಗೀತ ಮತ್ತೆ ವಾದ್ಯಗಳು ಸೇರಿದ್ರೆ ಅದು ಎಂತಹ ಸೊಗಸಾಗಿರುತ್ತೋ ಅಂತಹ ಆ ಒಂದು ಸೊಗಸನ್ನ ಉಂಟು ಮಾಡತಕ್ಕಂಥದ್ದು ಚಂಪು ಕಾವ್ಯ ಅಂತ ಹೇಳಿ. ಇದೊಂದು ಚಿಕ್ಕ ಉದಾಹರಣೆ. ಆ ಒಂದು ಚಂಪು ಕಾವ್ಯದ ಮಹತ್ವ ಹೇಗಿರುತ್ತೆ ಎಂಬುದನ್ನು ನಿಮಗೆ ತಿಳಿಯಪಡಿಸುವುದಕ್ಕಾಗಿ ಜತೆಯೊಂದಿಗೆ ಕೂಡಿರತಕ್ಕಂಥ ಒಂದು ಸಾಹಿತ್ಯವನ್ನು ಹೇಳಿದ್ರೆ ಅದರ ಸೊಬಗು ಹೇಗಿರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಇದು ಶ್ರೀಕೃಷ್ಣನ ಕಾಳಿಯ ನರ್ತನವನ್ನ ಅಂದ್ರೆ ಕಣ್ಣಿಲ್ಲ ಕವಿಗೆ, ಆದ್ರೆ ಅವರು ತಮ್ಮ ಮನಸ್ಸಲ್ಲೇ ಕೃಷ್ಣನ ನರ್ತನವನ್ನ ನೋಡಿ ನನ್ನ ಮಾಡೋದು. ತಾಂ ಧೀಂ ತರನ್ನ ತಾಂ ದಿನದ ಕಿಟತಾಂ ಧೀಂ ತರನ್ನ ತಾಂ ದಿನದ ಕಿಟತಾಂ ಧೀಂ ತರನ್ನ ತಾಂ
ತಾಂ ಧೀಂ ತರನ್ನತ್ತ ದಿತ್ತಗಡ ದಿಗುತಗಡ ದಿಗುತಗಡ ದಲಿಗಡತು ತಾಂ ಧೀಂ ತರನ್ನತ್ತ ಯಮುನಾ ತಟಾಕ ಪಂಕೇರ್ಮಹಪದ ಸಾರಿತ ಸಾರಿತ ಸಾರಸದನ ನಯನಾಯತಾಗತ ಬೋಧಿತನ ಗದಿಗತಾಂ ಧೀಂ ತರನ್ನತಾಂ ತಾಮಿತ ತಜ್ಜಂ ತಕತಜ್ಜಂ ತಕದಿಗತಜ್ಜಂ ತಾಂ ನೀಲ ಮನೋಹರ ಜಾಲ ವಿಭೂಷಣ ನಿರತ ಚಲಂಚಲ ಭುಜಂಗ ನರ್ತನ ನೀರದ ದಳಾಗ ಗದಿಗ ಮೃದುಲಪದ ನಿಕಟ ತರಂಗೋತ್ತುಂಗ ತಾಟಂಕ ನರ್ತಕ ನರ್ತಕತಾಂ ತಕತೈ ತಕತದಿ ಮಿತೇಕ ಜಮೃತಾ ಕಟನಕ ಜಗನಕ ನಜನಂಜಂ ತಕ ಜಗನಕ ಜಗನಕ ನಜನಂಜಂ ಯಮುನಾ ತಟಾಕ ತುಂಗ ತರಂಗಂ ದಿನ ಕರಸ್ತಿಮಿತ ಲಲಿತ ಶುಭಾಂಗಂ ಇತಸ್ತತಸ್ತತ ಕರುಣಾಪಾಂಗಂ ಯತಿವರ ಹೃದಯ ಸರೋರುಹ ಭೃಂಗಂ ದಿನದ ದಿಲ್ಲಾನ್ ದಿನದ ದಿಲ್ಲಾನ್ ದಿನದ ದಿಲ್ಲಾನದ ಕರಗರು ದಿಲ್ಲಾನ್ ತಿಲಕ ಸಿಂಧೂರ ಅಲಕ ಶೃಂಗಾರ ಪದನ ಗಂಭೀರ ಉರಕ ಪದ ಸಂಚಾರ ನಂದ ಸುಕುಮಾರ ನವನಿಗೆ ಧರಿಚೋರ ಚಂದ್ರಮಣಿಹಾರ ಜಲದ ಭುವನದೀರ ನಂದಂದ ಸುಕುಮಾರ ನವನಿಗೆ ಧರಿಚೋರ ಸಚ್ಚಂದ ಮಣಿಹಾರ ಜಲದ ಭುವನದೀರ ಜಯ ವಿಜಯೀ ಭವನಂದ ಕುಮಾರ್ ಬ್ರಜ ಜನ ಪರಮಾನಂದ ಕಿಶೋರ ಕಾಳೀಯ ನಟನಾನಂದ ಗಂಭೀರ ಕರುಣಾರಸಿರುತ ಭಾವ ಶರೀರ ಧೀಂ ತತಾಂ ತಧೀಂ ತತಾಂ ತತೈ ಅಂತ ಹೇಳಿ ಹೋಗ್ತಾನೆ ಇರುತ್ತೆ ಮುಂದೆ ದೊಡ್ಡ ಗೀತೆ. ಅದಕ್ಕೆ ಸ್ವಲ್ಪ ಭಾಗವನ್ನು ಮಾತ್ರ ಹೇಳುತ್ತೆ. ಇವಾಗ ಇದೆಲ್ಲ ಅರ್ಥ ಆಗುತ್ತೆ. ಸಂಸ್ಕೃತ ಎಷ್ಟು ರಿದಮ್ಯಾಟಿಕ್ ಆಗಿದೆ, ಶಬ್ದ ಜಾಲಗಳು ಹೇಗಿದೆ ಸಂಸ್ಕೃತ ಭಾಷೆಯಲ್ಲಿ. ಹೀಗೆ ನಾವು ಇದರ ಸಾಹಿತ್ಯದ ಬಗ್ಗೆ ಹೇಳ್ತಾ ಹೋಗ್ಬೇಕು ಅಂತ ಹೇಳಿದ್ರೆ ಹೇಳ್ತಾನೆ ಹೋಗ್ಬೋದು. ಇಟ್ ಇಸ್ ಎಂಡ್ಲೆಸ್. ಇಟ್ ಇಸ್ ಜಸ್ಟ್ ಲೈಕ್ ಮೇಕಿಂಗ್ ದಿಸ್ ಎಂಟೈರ್ ಓಷನ್ as an ink and making the Mandara Parvata as a pen in order to write on a paper called this Bhumi. ನಾವು ಅಷ್ಟು ಬರೆದ್ರೂ ಕೂಡ ಸಂಸ್ಕೃತದ ಮಹತ್ವ ಸಂಪೂರ್ಣವಾಗಿ ಬರೆದು ತೀರೋದಿಲ್ಲ, ಅಷ್ಟು ಮಟ್ಟಕ್ಕೆ ಮಹತ್ವಪೂರ್ಣವಾಗಿದೆ. ಆಮೇಲೆ ಇದರ ಒಂದು ವ್ಯಾಕರಣ, ಇದರಲ್ಲಿರತಕ್ಕಂತಹ ಆ ಒಂದು ಶಬ್ದದ ಸೌಷ್ಠವತೆ ಹೇಗಿದೆ ಅಂದ್ರೆ ನೀವು ಹೇಗೆ ಹೇಳ್ತೀರೋ ನೀವು ಅದನ್ನು ಹಾಗೆ ಬರೀಬೇಕು. ಹೇಳೋದೊಂದು ಬರೆಯೋದೊಂದು ಅಂತ ಇರೋದಿಲ್ಲ. ನೋಡಿ, ಇಂಗ್ಲಿಷ್ ಅಲ್ಲಿ ಎನಫ್ ಅಂತ ಹೇಳ್ತೀವಿ, ಅದರ ಬರೆಯುವಾಗ ENOUGH ಅಂತಾನೆ ಬರೀತೀವಿ. ಆಕ್ಚುಲಿ ಇಟ್ ಶುಡ್ ಬಿ ಕಾಲ್ಡ್ ಎಸ್ ಎನೌಗ್ ಅಂಡ್ ಬಟ್ ವಿ ವಿಲ್ ಸೇ ಇಟ್ ಆಸ್ ಎನಫ್. ಅದೇ ರೀತಿ ಆನೆಸ್ಟಿ, ಆನರರಿ ಅಂತ ಹೇಳ್ತೀವಿ, ಅದರ ಬರೆಯುವಾಗ ಹೆಚ್ಚೊಂದಿಗೆನೆ ಬರೀತೀವಿ. ವೈ ದಟ್ ಹೆಚ್ ಇಸ್ ಸೈಲೆಂಟ್? ದೇರ್ ಆರ್ ಸೋ ಮೆನಿ ಅದರ್ ರೂಲ್ಸ್ ದಟ್ ವಿಲ್ ಬಿ ಸ್ಪೋಕನ್ ಬೈ ದಮ್. ಸೊ ವೆನ್ ವಿ ರಿಕ್ವೈರ್ dictations in English language, we are not there to degrade any language. All the languages are required. But among those languages, how Sanskritam has got a speciality is just being spoken here. We require all the languages. Each and every language has got its own mahatva. But among them, Sanskrit, as it shines as the mother of all the languages, superiority, speciality is always there in this. If CUT is cut, why this PUT should not be put? Why it should be put? See, all these things are question marks. ಆದರೆ ಸಂಸ್ಕೃತದಲ್ಲಿ ಹಾಗಿಲ್ಲ. ನೀವು ಏನು ಹೇಳ್ತಿರೋ ನೀವು ಅದನ್ನೇ ಬರೀತೀರಾ. ಸೊ ಓನ್ಲಿ ಇವನ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಿಸ್ ಇಸ್ ದ ಲ್ಯಾಂಗ್ವೇಜ್ ವಿಚ್ ಇಸ್ ವೆರಿ ವೆರಿ ಯೂಸ್ಫುಲ್. ಐ ನೋ ವಾಟ್ ಯು ಹ್ಯಾವ್ ಡನ್ ಅಂತ ಹೇಳಿ ನಾನು ಇವಾಗ ಹೇಳಬೇಕು ಅಂತ ಹೇಳಿದ್ರೆ ಐ ನೋ ವಾಟ್ ಯು ಹ್ಯಾವ್ ಡನ್ ಅನ್ನೋದನ್ನ ಬಾಬಾ ನಾವು ಒಂದು ಮೆಷಿನಿಗೆ ನಾವು ಅದನ್ನು ಫೀಡ್ ಮಾಡಿದ್ರೆ ಅಲ್ಲಿ ಒಂದು KNOW ನೋನೆ NOನು ನೋನೆ ಯಾವ ನೋ ಹೇಳಬೇಕು ಎಂಬುದರಲ್ಲಿ ಒಂದು ದೊಡ್ಡ ಒಂದು ಪ್ರಶ್ನೆ ಇರುತ್ತೆ. But in Sanskritam it is not in such a manner. The word that you say is the word that you spell, and the same word would be written. So only no dictations are required. ಆಮೇಲೆ they have found out ಇದರಲ್ಲಿರ್ತಕ್ಕಂಥ ಮಹಾಪ್ರಾಣವನ್ನ ನೀವು ಹೇಳ್ತಾ 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 ನೀವು ಅದ್ರ ಬಗ್ಗೆ ಭಗವಂತನ ನಾವಾಗಾದ್ರೂ ಹೇಳಿ ವಿಠಲ 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 ಸ್ಟ್ರೆಸ್ ಮಾಡಿ, you won't get cardiac problem at all. This is being proved. I am not saying something which is not being proved. This is being proved. ಅಷ್ಟರ ಮಟ್ಟಕ್ಕೆ ಮಹಾಪ್ರಾಣಗಳ ಒಂದು ಎಫೆಕ್ಟ್ ಇದೆ. ಅಂದ್ರೆ ಮಹಾಪ್ರಾಣವನ್ನ ಹೇಳ್ತಾ 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 ಸಂಸ್ಕೃತ ಭಾಷೆನ ಸ್ಪಷ್ಟವಾಗಿ ಹೇಳ್ತಾ ನೋ ರೆಸ್ಪಿರೇಟರಿ ಪ್ರಾಬ್ಲಮ್ ವಿಲ್ ಕಮ್. ಯು ವೋಂಟ್ ಬಿ ದೇರ್ ವಿತ್ ಕರೋನಾ, ಯು ವಿಲ್ ಬಿ ದೇರ್ ವಿತ್ ಕರುಣಾ ಆಫ್ ಭಗವಾನ್. And this is the truth. This is the truth. And I'm very happy that on this day, when the school is being started newly after this pandemic scenario slowly subduing, you all have assembled here, and to the extent that you can show the love towards Sanskrita Mata you have shown, I am really happy. I have to set a sense of gratitude to Shri Ajay and as well as Netramani Madam for having made you all joined here. And everything different. Ajay was saying, sir, I have not seen the faces of so many students, so whatever possible I have thought, ಅದರಲ್ಲಿ ದೋಷ ಇದೆಯೋ ಗುಣ ಇದೆಯೋ ನೀವು ಬರೀ ಗುಣವನ್ನ ಮಾತ್ರ ಗ್ರಹಿಸಬೇಕು. ವಿ ಆರ್ ಆಲ್ವೇಸ್ ಗುಣಗ್ರಾಹೀಸ್, ನಾಟ್ ದೋಷಗ್ರಾಹೀಸ್. ಶ್ರೀರಾಮ ವಾಸ್ ದೇರ್ ಇನ್ ದ ಸೇಮ್ ಮ್ಯಾನರ್.
ವಾಲ್ಮೀಕಿ ಮಹರ್ಷಿಗಳು ರಾಮನ ಬಗ್ಗೆ ಹೇಳುವಾಗ ಹೇಳ್ತಾರೆ, ಶತಮಪ್ಯಪಕಾರಾಣಂ ನ ಸ್ಮರತ್ಯಾತ್ಮವತ್ತಯ ಕಥಂಚಿದ್ ಉಪಕಾರೇಣ ಕೃತೇನೈಕೇನ ತುಷ್ಯತಿ. ರಾಮ ವುಡ್ ನೆವರ್ ಎವರ್ ಸಿ ಎನಿ ಕೈಂಡ್ ಆಫ್ ಅಪಕಾರ ದಟ್ ಇಸ್ ಬೀಂಗ್ ಡನ್. 100 ದುಷ್ಟ ಗುಣಗಳಿದ್ರು ಕೂಡ 100 ದುಷ್ಟ ಗುಣದಲ್ಲಿ ಒಂದು ಒಳ್ಳೆ ಗುಣ ಇದೆಯಾ, ಇದನ್ನ ನೋಡ್ತಾ ಇದ್ದಾರೆ. ಇಂತಹ ಸೌಷ್ಠವತೆಯನ್ನು ನಮಗೆ ಸಂಸ್ಕೃತ ಭಾಷೆ ಕೊಡುತ್ತೆ, ಇಂತಹ ಜ್ಞಾನವನ್ನ ಕೊಡುತ್ತೆ. ನಮ್ಮಲ್ಲಿ ಅಮಾನಿತ್ವ, ಅದಂಭಿತ್ವ, ಅಹಿಂಸಾ, ಕ್ಷಾಂತಿ, ಆರ್ಜವ, ಆಚಾರ್ಯೋಪಾಸನ, ಶೌಚ, ಸ್ಥೈರ್ಯ, ಆತ್ಮವಿನಿಗ್ರಹ ಇಂತಹ ಒಂದು ಒಳ್ಳೆಯ ಗುಣಗಳನ್ನು ಬೆಳೆಸುತ್ತೆ. ಸೊ ಓನ್ಲಿ ವಿ ಆರ್ ಹ್ಯಾವಿಂಗ್ ಸುಭಾಷಿತ ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ದುಷ್ಯಂತವಃ ತಸ್ಮಾತ್ ಸದಾ ತದೇವ ವಕ್ತವ್ಯ ವಚನೆ ಕಾ ದರಿದ್ರತ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲೇ. ಇಂದ ಸೇಮ್ಯ ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿಮ್ನು ಮೇ ಪಶುಭಿಸ್ತುಲ್ಯಂ ಕಿಮ್ನು ಸತ್ಪುರುಷೈರಿತಿ. ಈಚ್ ಅಂಡ್ ಎವ್ರಿ ಡೇ an individual has to introspect himself to see whether I have behaved like a beast or like the best in life. And this is the most important thing. ನಾವು ಇಂತಹ ಒಂದು ಭಾಷೆ ಸಕಲದರ ಆಕರವಾಗಿರತಕ್ಕಂಥ ಭಾಷೆಯನ್ನ ಸದಾ ಕಲಿಯುವಾಗ ಶ್ರದ್ಧೆಯನ್ನು ತೋರಿಸಬೇಕು. ಇದರಲ್ಲಿ ಜ್ಞಾನವೂ ಇದೆ, ವಿಜ್ಞಾನವೂ ಇದೆ. ಲೋಕಕ್ಕೆ ಬೇಕಾಗಿರತಕ್ಕಂತಹ ಸಕಲವನ್ನು ಕೂಡ ಕೊಡುತ್ತೆ. ಟುಡೇ ದ ಎಂಟೈರ್ ವರ್ಲ್ಡ್ ಇಸ್ ಡಿಜಿಟಲೈಸ್ಡ್, ಅಂಡ್ ಆಫ್ ಕೋರ್ಸ್ ಫಾರ್ ದ ಡಿಜಿಟಲ್ ವರ್ಲ್ಡ್ zeros and ones are important because it is binary coded, and of course the coded language is there only with numerals, and for that zero the basic is there in Aryabhatiya, and this was the land which gave zero. We called it in Sanskrit as shunyam, and in Aryabhatiyam it was called as shunyam, and then in Arab it was called as cipher, in Latin it came as zafir, then in English it came as zero. That's zero as word. ಆಮೇಲೆ in Sanskrit we are having this ಕಟಪಯಾದಿ ಸಂಖ್ಯಾಗಣನ. Each and every letter has got a number. ಇವಾಗ ವಿಷ್ಣು ಸಹಸ್ರನಾಮದಲ್ಲಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ ರಾಮನಾಮ ವರಾನನೆ. You all would have heard this. Lord says to Parvati Devi that if we chant Ramanama thrice, it is equivalent of saying Sahasranama. In Ramanama only 2 namas are there, and one is Ashtakshari and one is Panchakshari. In Om Namo Narayanaya, Rakara stands as Mukhya Prana. If you take out Rakara, however you arrange it, you might not be able to get a meaning. In the same way, in the Panchakshari Om Namah Shivaya, that Ma stands as the Mukhya Prana. If you remove that Makara, however you arrange, you might not be able to get a meaning. So Ra and Ma both joined together. Ramayati ityarthe Ramaha. So that Nama was placed. And by chanting that Nama thrice, how will it become equivalent of chanting 1000 names? There is some kind of calculation in that, right? Kakha Gagha Nya, Cha Cha Ja Jha Nya is there, right? 1, 2, 3, 4, 5, 6, 7, 8, 9, 10. And again it will repeat 1, 2, 3, 4, 5, 6, 7, 8, 9, 10. Then Papa Baba Ma 1, 2, 3, 4, 5. This is in Margiya Vyanjanani. And then in Avargiya Vyanjanani, Yara Lava Shasha Saha is there, right? There for Ra it is 1, 2. 2 is the Sankhya. For Ma it is 5. And we do not say it's Rama, we do say it as Rama. So Rama is like a product, right? And like multiplication. So 2 into 5 is how much? 10. So if we say once Ramanama, it is equivalent of saying 10 names of Lord. Rama Rama, 10 into 10, 100. Rama Rama Rama, 10 into 10 into 10. 1000 names of Lord would be told by saying 3 times Ramanama. Thus is, my dear students, I request you all to have optimum level of Shraddha. Shraddhavan labhate jnanam. If Shraddha is there, only then the jnana would come. There was a Laukika Pathashala where a guru was teaching students, and there one day when the guru was teaching students, this student's saliva would go and fall on that guru, and immediately this student with so much of oscillation in his mind, out of fear, would say, sorry, I have done a big mistake and you have to very kindly excuse me. ಅವಾಗ ಗುರುಗಳು ಹೇಳ್ತಾರೆ, ಅಪ್ಪ ವೇದ ಹೇಳತಕ್ಕಂಥವರ ಬಾಯಲ್ಲಿ ಎಂದಿಗೂ ಕೂಡ ಪವಿತ್ರತೆ ಇರುತ್ತೆ, ಆ ಕಾರಣ ನಿನ್ನ ಬಾಯಿ ಪವಿತ್ರವಾದದ್ದು, ಇರಲಿ ಅದರ ಬಗ್ಗೆ ಚಿಂತನೆ ಮಾಡಬೇಡ ಅಂತ ಹೇಳಿದ್ರೆ, ವೇದ ಹೇಳುವವರ ಬಾಯಲ್ಲಿ ಗಂಗೆ ಇರತ್ತೆ ಅಂತ ಹೇಳಿ ಅವರು ಸೂಕ್ಷ್ಮವಾಗಿ ಹೇಳಿರ್ತಾರೆ. ವೇದ ಹೇಳುವವರ ಬಾಯಲ್ಲಿ ಸದಾಕಾಲ ಗಂಗೆ ಇರುತ್ತೆ, ಆ ಕಾರಣ ಇದರ ಬಗ್ಗೆ ಚಿಂತನೆ ಮಾಡಬೇಡ ಅಂತ ಹೇಳಿರ್ತಾರೆ. ಆದರೆ ಇವನು ಅದರಲ್ಲಿರ್ತಕ್ಕಂಥ ಪವಿತ್ರತೆ ಎಂಬತಕ್ಕಂಥದ್ದನ್ನ ಸಂಪೂರ್ಣವಾಗಿ ಆಲಿಸಿರೋದಿಲ್ಲ. ವೇದ ಹೇಳುವವರ ಬಾಯಲ್ಲಿ ಗಂಗೆ ಇರುತ್ತೆ ಅನ್ನೋದನ್ನ ಮಾತ್ರ ಚೆನ್ನಾಗಿ ಅವ ತಗೊಂಡಿರ್ತಾನೆ. ಅವಾಗ ಅವನು ಒಂದು ಗೊತ್ತಾಗಿ ವೇದ ಹೇಳುವವರ ಬಾಯಲ್ಲಿ ಗಂಗೆ ಇರುತ್ತೆ ಗಂಗೆ ಇರುತ್ತೆ ಗಂಗೆ ಇರುತ್ತೆ ಅಂತ. ಒಂದು ದಿನ
ಅವ್ರ ಮನೆಗೆ ಪಕ್ಕದಲ್ಲಿ ಯಾರೋ ಒಬ್ರು ಸ್ವಾಮಿ ಪದ ಸೇರಿರ್ತಾರೆ. ಅವರು ಅವರ ಮನೆಯಲ್ಲಿ ಹೇಗಾದ್ರು ಅಸ್ಥಿಗಳನ್ನ ತಗೊಂಡು ನೀರಲ್ಲೇ ವಿಸರ್ಜನೆ ಮಾಡ್ಬೇಕು, ಯಾವ ನದಿಯಲ್ಲಿ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿ ಇಟ್ಕೊಂಡಿರ್ತಾರೆ. ಇವ ಅವ್ರ ಮನೆಗೆ ಹೋಗ್ತಾನೆ, ಮಾಮಿ ನಿಮಗೇನೋ ಸಹಕಾರ ಮಾಡಬೇಕು ಅಂದ್ರೆ ನಾನ್ ಬೇಕಾದ್ರೆ ಮಾಡ್ಕೊಡ್ತೀನಿ, ಜಾತಸಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ, ಅಕ್ಕ ನೀವು ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ, ಏನೋ ಸಹಕಾರ ಮಾಡಬೇಕು ಅಂದ್ರೆ ಹೇಳಿ. ಅಪ್ಪ ಏನಿಲ್ಲ, ನಮಗೆಲ್ಲ ವಯಸ್ಸಾಯ್ತು ನೋಡ, ಅವರು ಶರೀರವನ್ನ ಬಿಟ್ಬಿಟ್ರೆ ಅವರ ಅಸ್ಥಿಯನ್ನು ಹೇಗಾದ್ರು ಗಂಗೆಯಲ್ಲೇ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದೀವಿ ಅಂತ ಹೇಳಿ ಹೇಳ್ತಾರೆ. ಇವ ಇಷ್ಟೇ ತರ ಗಂಗೆ ತಾನೇ ವಿಸರ್ಜನೆ ಮಾಡಬೇಕು, ನನ್ನ ಹತ್ರ ಕೊಡಿ, ನಾನು ನೋಡ್ಕೊಳ್ತೀನಿ ಕೆಲಸವನ್ನ. ಅವ ಆ ಅಸ್ಥಿನ ತಗೊಂಡು ಮಾರನೇನ ಪಾಠಶಾಲೆಗೆ ಬಂದ್ಬಿಡ್ತಾನೆ. ಆ ಪಾಠಶಾಲೆಗೆ ಬಂದು ಅವತ್ತು ಇವರು ಶಿಕ್ಷಾವಲ್ಲಿ ಪ್ರಾರಂಭ ಮಾಡ್ತಾರೆ. ನೀವೆಲ್ಲರೂ ರೆಡಿ ಆಗಿದ್ದೀರಾ? ನಾನಂತೂ ಪಕ್ಕ ರೆಡಿ ಆಗಿದ್ದೀನಿ, ಯಾಕೆ ಪಕ್ಕದಲ್ಲೇ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಅವ ಅನ್ಕೊಂಡು ಸರಿ ಹೇಳಿ ಶಿಕ್ಷಾಂ ವ್ಯಾಖ್ಯಾಸ್ಯಾಮ ಅಂತ ಹೇಳಿ ಅವರು ಈ ರೀತಿ ಹೇಳ್ಕೊಡುವಾಗ ಎಲ್ಲರೂ ಅವ್ರು ಹೇಳೋದನ್ನ ಹೇಳ್ತಾ ಇದ್ದಾರೆ. ಇವ ಮಾತ್ರ ನಮ್ ಗುರುಗಳು ಯಾವಾಗ ಬಾಯಿ ತೆಗಿತಾರೆ, ನಮ್ ಗುರುಗಳು ಯಾವಾಗ ಬಾಯಿ ತೆಗಿತಾರೆ. ಯಾಕಂದ್ರೆ ಅವ್ರು ಶ್ರದ್ಧೆ ಇಟ್ಟು ಕೇಳಿಲ್ಲ ಗುರುಗಳ ವಾಕ್ಯ ಎಂತದ್ದು ಅಂತ ಹೇಳಿ. ಆ ಕಾರಣ ನನಗೆಲ್ಲ ಸಿಕ್ಸರ್ ಆಗ್ಬಿಟ್ಟಿದೆ. ಯಾಕಂದ್ರೆ ಇನ್ನೊಂದು ಪಾಠಶಾಲೆಯಲ್ಲಿ ಒಬ್ರು ಹೇಳಿದ್ರಂತೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಿಮಗೆ ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ ಅಂತ ಹೇಳ. ಒಬ್ಬ ಶಿಷ್ಯ ಅದನ್ನೇ ಅಂತ ಹೇಳಿದ್ರು, ಇಲ್ಲ ನೀವು ಇವತ್ತು ಹೇಳಿದ್ದು ಸಿಕ್ಸರ್ ಹೊಡೆದಂಗಿತ್ತು ಗುರುಗಳೇನಂತೆ. ಸಿಕ್ಸರ್ ಹೊಡೆದಂಗಿತ್ತ ಅಂದ್ರೆ ಅಷ್ಟು ಚೆನ್ನಾಗಿದ್ದಿರ್ಬೇಕು ಅಂತ ಅನ್ಕೊಂಡು ಅವ್ರ ಅವತ್ತ ಕೇಳ್ತಾರೆ, ಹೇಗಪ್ಪ ಸಿಕ್ಸರ್ ಹೊಡೆದಂಗಿತ್ತು ಅಂತ ಹೇಳಿ ಕೇಳಿದ್ರೆ, ನೀವ್ ಹೇಳಿದ್ ಯಾವ್ದು ನನ್ನ ತಲೆ ಒಳಗಡೆ ಹೋಗ್ಲಿಲ್ಲ, ಎಲ್ಲ ತಲೆ ಮೇಲ್ ಹೋಯ್ತು. ಸಿಕ್ಸರ್ ಹೊಡೆದ್ರೆ ಎಲ್ಲ ಮೇಲ್ತಾನೆ ಹೋಗುತ್ತೆ, ಆಗೋಯ್ತು. ಆ ಕಡೆ ಇವನಿಗೆಲ್ಲ ಸಿಕ್ಸರ್ ಆಗ್ಬಿಟ್ಟಿದೆ. ಆ ಕಡೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅದನ್ನ. ಇವಾಗ ಅವ ಏನ್ ಮಾಡ್ದಂಗೆ ಯಾವಾಗ ಬಾಯಿ ತೆಗಿರಾರೆ ಅಂತ ನೋಡ್ತಾನೆ, ಶಿಕ್ಷಾಂ ಅಂತ ತೆಗೆದ್ರು ಇಲ್ವೋ, ಅಸ್ಥಿನ ತೆಗೆದ್ರು ಗುರುಗಳ ಬಾಯಿದೆ. ಯಾಕಂದ್ರೆ ಗುರುಗಳು ಏನ್ ಹೇಳಿದ್ರು, ವೇದ ಹೇಳುವವರ ಬಾಯಿಯಲ್ಲಿ ಗಂಗೆ ಇರ್ತಾಳೆ ಅಂತ. ಇವ ಏನ್ ಅನ್ಕೊಂಡ, ವೇದ ಹೇಳುವ ಶಿಷ್ಯನ ಬಾಯಿಯಲ್ಲೇ ಗಂಗೆ ಇರ್ಬೇಕಾದ್ರೆ ವೇದ ಹೇಳುವ ಗುರುಗಳ ಬಾಯಲ್ಲಿ ಗಂಗೆ ಧಾರಾಕಾರವಾಗಿ ಇರಬೇಕಲ್ವ ಅಂತ ಅನ್ಕೊಂಡು ಗುರುಗಳ ಬಾಯಿಯಲ್ಲೇ ಶ್ರದ್ಧಾ ಲೋಪ ಆದ್ರೆ ಇದಾಗತ್ತೆ. ಶ್ರದ್ಧಾ ಲೋಪ ಆಗದೆ ಸರಿಯಾಗಿ ಕೇಳಿಸ್ಕೊಳ್ಬೇಕು. ವೇದ ಹೇಳುವರ ಬಾಯಲ್ಲಿ ಗಂಗೆ ಇರುತ್ತೆ ಅಂದ್ರೆ ಏನ್ ಅರ್ಥ ಅಂದ್ರೆ, ಗಂಗೆಯಂತೆ ನಿಮ್ಮ ಬಾಯಿ ಪವಿತ್ರ. ಆ ಕಾರಣ ಗೊತ್ತಿಲ್ಲದೆ ಎಂಜಲು ಬಿದ್ದರೂ ಕೂಡ ಅದರ ಮುಖಾಂತರ ಯಾವ ತಪ್ಪು ಇಲ್ಲ ಎಂಬುದನ್ನ ಹೇಳೋದಕ್ಕಾಗಿ ಪಾಪ ಗಾಬರಿಯಾದ್ನಲ್ಲ ಶಿಷ್ಯ, ಅಪ್ಪ ಎಲ್ಲಿ ಪರವಾಗಿಲ್ಲ ಅಂತ ಹೇಳಿ ಹೇಳೋದಕ್ಕಾಗಿ ಗುರುಗಳು ಹೇಳಿದ್ದನ್ನ ಇವಾಗ ಹೀಗೆ ಅರ್ಥ ಮಾಡ್ಕೊಂಡು ಆ ಒಂದು ವಾಕ್ಯಕ್ಕೆ ಅನರ್ಥವನ್ನೇ ತಂದುಬಿಟ್ಟ. ಶ್ರದ್ಧಾ ಇಸ್ ವೆರಿ ಮಚ್ ರಿಕ್ವೈರ್ಡ್. So I request you all to be with that Shraddha. Greats were there with that Shraddha. So only they were able to lead a life in order to make their life more and more meaningful. When Swami Vivekananda had gone to Chicago lecture, at that time he would just enter the dining hall. So many so-called religious leaders would be sitting, and at a place on a table, so many books would be placed, and Srimad Bhagavad Gita would be placed below. At that time, someone in that hall would say, "Oh, young monk from India, see where's the sacred text of your country being placed." He will see Srimad Bhagavad Gita would be placed below. Swami Vivekananda won't speak anything. He would just go near and remove Srimad Bhagavad Gita. All the books would fall down. At that time, Swami would say that this is the foundation of all the religions.